ಇನ್ನು ಸದನದಲ್ಲಿ ಸದ್ದು ಮಾಡಿದಂತಹ ಕುರ್ಚಿ ಕಿತ್ತಾಟ ಈ ಒಂದು ಸಂದರ್ಭದಲ್ಲಿ ಸಿಎಂ ಕುರ್ಚಿ ಕಿತ್ತಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ. ರಾಯಲ್ ಸ್ಟ್ರಾಂಗ್ ಅಂತ ಬಿಯರ್ ಇದೆ ಕಣಯ್ಯ, ನೀನ್ ಕುಡ್ದಿದ್ದೀಯೇನಯ್ಯ, ನೀನ್ ಕುಡ್ದಿದ್ರೆ ತಾನೇ ಗೊತ್ತಾಗೋದು ಅಂತ ಇದೀಗ ಹೇಳಿರುವಂತದ್ದು. ಸದನದಲ್ಲಿ ಸದ್ದು ಮಾಡಿದ ಸಿಎಂ ಕುರ್ಚಿ ಕಿತ್ತಾಟ. ಇದೇ ಸಂದರ್ಭದಲ್ಲಿ ಸಿಎಂ ಕುರ್ಚಿ ಕಿತ್ತಾಟದ ವಿಚಾರಕ್ಕೆ ಪ್ರಸ್ತಾಪವನ್ನು ಮಾಡಲಾಗಿದೆ. ರಾಯಲ್ ಸ್ಟ್ರಾಂಗ್ ಅಂತ ಬಿಯರ್ ಇದೆ ಕಣಯ್ಯ, ನೀನು ಕುಡ್ದಿದ್ದೀನಿ ಏನಯ್ಯ, ನೀನು ಕುಡ್ದಿದ್ರೆ ತಾನೇ ಗೊತ್ತಾಗೋದು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ಕಿಂಗ್ ಫಿಶರ್ 225 ರೂಪಾಯಿ ಇದೆ, ತೆಲಂಗಾಣದಲ್ಲಿ 125 ಇದೆ. ಸಿಎಂಗೂ ಡಿಕೆಶಿಗೂ ಜಗಳ ಇದೆ ಅಂತೀರಲ್ಲ, ನೋಡಪ್ಪ ನೀನು ಹಾಲಂತೆ ನಾನು ಸಕ್ಕರೆಯಂತೆ, ಹಾಲಾಹಲ ಅಂತ ಅವರು ಹೇಳ್ತಾರೆ. ಡಿಕೆಶಿ ಕಡೆ ಕೈ ತೋರಿಸಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇದಕ್ಕೆ ಟೈಮ್ ಉತ್ತರ ಕೊಡುತ್ತೆ ಬಿಡಿ ಅಂತ ಡಿಕೆಶಿ ನೋಡಿದ್ರ, ಡಿಕೆಶಿ ಕರೆಕ್ಟ್ ಆಗಿ ಹೇಳ್ತಾರೆ ಅಂತ ಹೇಳಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸದನದಲ್ಲಿ ಸದ್ದು ಮಾಡಿದೆ ಇದೀಗ ಸಿಎಂ ಕುರ್ಚಿ ಕಿತ್ತಾಟ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಮಾತನ್ನ ಕೂಡ ಆಡಿದ್ದಾರೆ. ಮಾಡಲಿಲ್ಲ. ಆಮೇಲೆ ನೀವು ಅಧಿಕಾರದಲ್ಲಿ ಇದ್ದಾಗ 4 ವರ್ಷದಲ್ಲಿ 1,10,627 ಕೋಟಿ ಒದಗಿಸಲಾಗಿತ್ತು. ನೀವು ಅಧಿಕಾರದಲ್ಲಿ ಇದ್ದಾಗ 4 ವರ್ಷ. ನಾವು 3 ವರ್ಷದಲ್ಲೇ 1,17,197 ಕೋಟಿ 3 ವರ್ಷದಲ್ಲಿ. ಅದ್ರಲ್ಲಿ ತೆಗೆದು ಗ್ಯಾರಂಟಿಗೆ ಎಷ್ಟು ಕೊಟ್ರಿ ಅನ್ನೋದು ಅದನ್ನು ಹೇಳ್ಬಿಟ್ರಿ. ನೀವು ಕೂತ್ಕೊಳ್ಳಪ್ಪ, ನೀನ್ ಗೊತ್ತಾಗಲ್ಲ. ಅದನ್ನ ಹೇಳ್ರಿ ಅಂತ ಹೇಳಿದೆ. ಹೇಳ್ತೀನಿ, ನಾನು ಹೇಳ್ತೀನಿ, ಅದನ್ನ ಹೇಳಿ. ಇಲ್ಲಿ ಹೇಳ್ತೀನಿ. ನಿಮ್ಗೆ ಎಲ್ರಿಗೂ ಹೇಳ್ತಾ ಇರೋದೇ ಇದು, ನಿನಗೂ ಸೇರಿ ಹೇಳ್ತಾ ಇರೋದು. ಮುಂದಿನ ವರ್ಷದ ಬಜೆಟ್ ಎಲ್ಲ ಸೇರಿ 1,60,000 ಕೋಟಿ. ಈ ವರ್ಷ 42,018 ಕೋಟಿ. 42,018 ಕೋಟಿ. ಸೊ ಅದರಿಂದ ಇದನ್ನ ಹೇಳಿದ್ರೆ ರಾಜ್ಯಪಾಲರ ಭಾಷಣದಲ್ಲಿ ಸುಳ್ಳು ಹೇಳಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಸರಿನಾ? ಆಮೇಲೆ ವಿಜೇಂದ್ರ ಅವರು ಇಲ್ಲ, ಅವರು ಪಾಪ ಸಿದ್ದರಾಮಯ್ಯನವರು ಅಹಿಂದ ವರ್ಗದಿಂದ ಬಂದಂಥವ್ರು, ಅಹಿಂದ ಲೀಡರು ಅಂತ ಕರೀತಾರೆ. ಆದರೆ ಹಿಂದುಳಿದ ವರ್ಗಗಳ ನಿಗಮಗಳಿದ್ದಾವಲ್ಲ, ನಿಗಮಕ್ಕೆ 50% ಕೊಟ್ಟಿರೋದು ಈಗ ದುಡ್ಡು. ಯಡಿಯೂರಪ್ಪನವ್ರು ಕೊಟ್ಟಿದ್ದಂಥ ದುಡ್ಡಿನಲ್ಲಿ 100 ರೂಪಾಯಿ ಕೊಟ್ಟಿದ್ರೆ 50 ರೂಪಾಯಿ, ಅದರಲ್ಲಿ ಬಿಡುಗಡೆ ಮಾಡಿರೋದು ಬರೀ 50 ರೂಪಾಯಿ ಅಂತ ಎಲ್ಲ ಹೇಳಿದರೆ ಸತ್ಯಕ್ಕೆ ದೂರವಾದಂಥ ವಿಚಾರಗಳನ್ನು ಹೇಳಿದ್ದಾರೆ. ಅವು ಸತ್ಯ ಅಲ್ವೇ ಇಲ್ಲ. ಬೇಕಾದ್ರೆ ನಾನು ಈ ವಿವರಗಳನ್ನು ಕೊಡಲಿಕ್ಕೆ ಬಯಸ್ತೇನೆ. ದೇವರಾಜ ಅರಸು ನಿಗಮ 2019ರಿಂದ 2020ರವರೆಗೆ 20-21 2 ವರ್ಷದಲ್ಲಿ 330 ಕೋಟಿ ಬಿಡುಗಡೆ ಮಾಡಿದ್ದು 245 ಕೋಟಿ. ಆಮೇಲೆ 21, 22, 22, 23 460 ಕೋಟಿ ಬಿಡುಗಡೆ ಮಾಡಿದ್ದು 450 ಕೋಟಿ. 23, 24 327 ಕೋಟಿ ಬಿಡುಗಡೆ ಮಾಡಿದ್ದು 375 ಕೋಟಿ. ಹಿಂಗೆ ಎಲ್ಲ 11 ನಿಗಮಗಳಿದಾವಲ್ಲ, 11 ನಿಗಮಗಳಿಗೂ ಕೂಡ ನಾವು ಕಡಿಮೆ ಮಾಡಿಲ್ಲ, ನಿಮಗಿಂತ ಜಾಸ್ತಿನೇ ಬಿಡುಗಡೆ ಮಾಡಿದ್ದೀವಿ. ಅದರಿಂದ ಅಲ್ಲ ಸರ್,
ಸದನದಲ್ಲಿ ಸದ್ದು ಮಾಡ್ತಾ ಇದೆ ಇದೀಗ ಸಿಎಂ ಕುರ್ಚಿ ಕಿತ್ತಾಟ. ರಾಜ್ಯ ರಾಜಕೀಯದಲ್ಲಿ ಇದು ಮುಗಿಯದ ಅಧ್ಯಾಯವಾಗಿದೆ. ಪದೇ ಪದೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿತ್ತಾಟಗಳು ಕೂಡ ಜಾಸ್ತಿ ಆಗಿರುವಂತದ್ದು. ಇದೀಗ ಸದನದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆಶಿ ನಡುವೆ ಜಗಳ ಆಗಿದೆ ಅಂತ ಹೇಳ್ತಾರೆ. ನೋಡಪ್ಪ, ನೀನು ಹಾಲ್ನಂತೆ ನಾನು ಸಕ್ಕರೆಯಂತೆ. ಸದನದಲ್ಲಿ ವಿಪಕ್ಷಗಳಿಗೆ ಸಿಎಂ ಸಿದ್ದರಾಮಯ್ಯ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ. ನೀನು ಬಹಳ ಸೀನಿಯರ್ ಇದೆಯಾ, ಬೇರೆಯವ್ರಕ್ಕಿಂತ ಪಾಪ ಸೀನಿಯರ್. ನಿನ್ಗಿಂತ ಒಂದು ವರ್ಷ, ನಿನ್ಗಿಂತ ಒಂದು ಜೂನಿಯರ್ ಸೀನಿಯರ್ ಇದೆಯಾ? ಇಲ್ಲ, ನಿನ್ಗಿಂತ ಒಂದು ಟರ್ಮ್ ಕಡಿಮೆ ಇರ್ಬೋದು, ಬಟ್ ಇವರ ಸೀನಿಯರ್ ಪಾಲಿಟಿಷಿಯನ್. ಸ್ಟೇಟ್ ಅಲ್ಲಿ ನಿನ್ಕಿನ್ನ ಚಿಕ್ಕವರೆಲ್ಲ ಏನಾಗಿರ್ಬೋದು, ಬಟ್ ಸ್ಟಿಲ್ ಯು ಆರ್ ಎ ಸೀನಿಯರ್ ಮ್ಯಾನ್ ಪಾಲಿಟಿಕ್ಸ್ ಅಲ್ಲಿ. ಅಪೋಸಿಷನ್ ಲೀಡರ್, ಕಾನ್ಸ್ಟಿಟ್ಯೂಷನ್ ಪೋಸ್ಟ್, ವೆರಿ ಸಿಂಪಲ್. ಯಾರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ನಾನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ನಾನು ಒಂದು ಬೇಸಿಕ್ ಪ್ರಿನ್ಸಿಪಲ್ ಅಲ್ಲಿ ಬೆಳ್ಕೊಂಡು ಬಂದಿರೋ. ನಾನು ಒಬ್ಬ ಸ್ಟೂಡೆಂಟ್ ಲೀಡರ್ ಆಗಿದ್ದನು. ಬಹಳ ಚಿಕ್ಕ ವಯಸ್ಸಲ್ಲೇ ನಂಗೆ ಒಂದು ಪಕ್ಷ ಟಿಕೆಟ್ ಕೊಟ್ಟಿದೆ, ಬೆಳೆದಿದ್ದೀನಿ. ಪಾಲಿಟಿಕ್ಸ್ ಅಲ್ಲಿ ಬೇರುಗೇರು ಏನು ಎಂತೆಂಥವ್ರದೋ ಎಲ್ಲ ವಿ ಹ್ಯಾವ್ ಸೀನ್. ಮಿಕ್ಸ್ ಅಂಡ್ ಮ್ಯಾಚ್ ಎಲ್ಲ ನೋಡಿದೀವಿ, ಏಟ್ ತಿಂದಿದ್ದೀವಿ, ತೊಂದರೆ ಅನುಭವಿಸಿದೀವಿ, ಜೈಲ್ ಅನುಭವಿಸಿದೀವಿ, ಎಲ್ಲ ಆಗಿದೆ. ಬಟ್ ಈಗ ಪಕ್ಷದ ಅಧ್ಯಕ್ಷ ಆಗಿ ಒಂದು 1 ತಿಂಗಳಿಗೆ 6 ತಿಂಗಳಾಗ್ತದೆ. ನಂದು 6 ವರ್ಷ ಆಗ್ತದೆ. 6 years, ಮಾರ್ಚ್ 10th 6 ವರ್ಷ ಆಗ್ತದೆ. ನನ್ನ ಸ್ಟ್ರೆಂತ್ 139 ಜನ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಈಸ್ ಆಲ್ಸೋ ವಿತ್ ಮೀ 100%. ನೋ ಕ್ವಶನ್. ನಾವಿಬ್ರು ಟ್ವೀಟ್ ನೀವು ಯಾವ ರೀತಿ ವಿಚಾರ ಮಾಡ್ಕೊಳ್ತಿರೋ ನಿಮ್ಗೆ ಬಿಟ್ಟಿದ್ದಷ್ಟೇ. ಕೆಲವರೆಲ್ಲ ಟ್ವೀಟ್ಗಳು ನಮ್ಮ ಆಫೀಸ್ಗಳಲ್ಲಿ ಮಾಡ್ತಾರೆ, ನಿಮ್ಮ ಆಫೀಸಲ್ಲಿ ಮಾಡ್ತಾರೆ. ಬೇಡ, ಏನ್ ಬೇಡ, ನಥಿಂಗ್. ಪೇಷನ್ಸ್ ಅಂದ್ರೆ ಸುಮ್ನೆ ಹಂಗಂತ ಯಾರು ಮಾತಾಡ್ತಾರೆ ಅಂತ ಕೆಲವು ಉತ್ತರ ಕೊಡಕ್ ಆಗಲ್ಲ. ಯಾರು ಏನ್ ಮಾತಾಡ್ತಾರೆ ಅದಕ್ಕೆ ಏನ್ ಇಲ್ಲಿ ನಂಬರ್ ಮೇಲೆ ರಾಜಕಾರಣದಲ್ಲಿ ನಿಮ್ ಪಾರ್ಟಿಲಾಗ್ಲಿ ನಮ್ಮ ಪಾರ್ಟಿಲಿ ತೀರ್ಮಾನ ಮಾಡಲ್ಲ, ಪಕ್ಷಗಳ ತೀರ್ಮಾನ ಮಾಡ್ತಾರೆ. ಈಗ ನಿಮ್ಮಲ್ಲಿ ಎಷ್ಟೋ ಜನ ಚೀಫ್ ಮಿನಿಸ್ಟರ್ಗಳು ಚೇಂಜ್ ಆದ್ರು, MLAಗಳು ಚೇಂಜ್ ಆದ್ರು, ಒಂದೇ ಸತಿ ಎಂಟೈರ್ ಕ್ಯಾಬಿನೆಟ್ ಶಫಲ್ ಆಗಿದ್ರು. ಪಾಲಿಟಿಕ್ಸ್ ಇಟ್ ಇಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟಿ. ಸೊ ನಾನು ಏನ್ ನಂಬಿದ್ರೆ ಗೊತ್ತಾ, ಒನ್ ಮ್ಯಾನ್ ವಿತ್ ಕರೇಜ್